ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯಾಗ. ಇದು ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟ ಬಿಗ್ ಡೆವಲಪ್ಮೆಂಟ್. ಸದ್ದಿಲ್ಲದೆ ಒಂದು ಬೆಳವಣಿಗೆ ಆಗ್ತಿದೆ. ಹೊಸ ವರ್ಷದ ಹೊಸ್ತಿಲಲ್ಲಿ ಆಘಾತಕಾರಿ ಸುದ್ದಿಯೊಂದು ಕಾದಿದೆಯಾ? ಹಾಗಾದರೆ ಯಾಕೆ ಪದೇ ಪದೇ ಡೆಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇರೋದು? ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ಮೋದಿಯವ್ರನ್ನೇ ಭೇಟಿಯಾಗಿ ಬಂದ್ರಲ್ಲ, ವಿಜಯೇಂದ್ರ ಭೇಟಿಯಾಗಿ ಬಂದ್ರಲ್ಲ, ಅದನ್ನು ನೋಡಿದ್ದೀವಿ, ನಾವು ಗಮನಿಸಿದ್ದೀವಿ. ಅದರ ಸುತ್ತ ಈಗ ಒಂದು ಅಚ್ಚರಿಯ ಬೆಳವಣಿಗೆ ಆಗಿದೆ. ದಿಢೀರ್ ಅಂತ ಮಾಜಿ ಮುಖ್ಯಮಂತ್ರಿಯೊಬ್ಬರನ್ನ ಯಡಿಯೂರಪ್ಪನವರು ಭೇಟಿಯಾಗಿ ಬಂದಿದ್ದು ಯಾಕೆ? ಅದ್ರ ಹಿಂದಿರೋ ಕಾರಣ ಏನು, ಲೆಕ್ಕಾಚಾರ ಏನು, ಅಸಲಿಗೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರೋದೇನು? ಇಂಟ್ರೆಸ್ಟಿಂಗ್ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು 10 ಬಾಗಿಲಾಗಿದೆ. ಈಗ 3 ಬಾಗಿಲು ಅಲ್ಲ, ಅದೆಷ್ಟು ಬಾಗಿಲುಗಳು ಅಂತ ಗೊತ್ತಿಲ್ಲ. ಪ್ರತಿಯೊಬ್ಬರು ತನಗೆ ಸ್ಥಾನಮಾನ ಬಯಸ್ತಿದ್ದಾರೆ. ಇರೋರನ್ನ ಕಡೆಗಣಿಸುವಂತಹ, ಮೂಲೆಗುಂಪು ಮಾಡುವಂತಹ ಪ್ರಯತ್ನ ಆಗ್ತಿದೆ. ನಾಯಕತ್ವವನ್ನು ಒಪ್ಪಿಕೊಳ್ಳದೆ ಸೆಡ್ಡು ಹೊಡೆಯೋರ ಸಂಖ್ಯೆ ಜಾಸ್ತಿ ಆಗಿದೆ. CT ರವಿ ಕೇಸಲ್ಲಿ ಮತ್ತು ಈಗ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧದ ಆರೋಪದಲ್ಲಿ ಒಗ್ಗಟ್ಟು ಪ್ರದರ್ಶನದಂತೆ ಕಂಡು ಬಂದರೂ ಕೂಡ ಒಳಗೊಳಗೆ ಇರೋದೇನು ಅಂತ ಗೊತ್ತು. ಸದ್ಯ ಈಗ ನಡ್ಡಾ ಅವರ ಅವಧಿ ಮುಗ್ದಿರೋದ್ರಿಂದ ಹೊಸ ಅಧ್ಯಕ್ಷರು ಬರಲಿದ್ದಾರೆ. ಬಿಜೆಪಿಗೆ ಹೊಸ ಯುವ ನಾಯಕನನ್ನ ಅಧ್ಯಕ್ಷ ಮಾಡೋದಕ್ಕೆಲ್ಲ ತಯಾರಿ ನಡೀತಾ ಇದೆ. ಇದರ ಜೊತೆಗೆ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಅಂದರೆ ಹೊಸಬರ ಆಯ್ಕೆಯ ಜೊತೆಗೆ 50% ರಾಜ್ಯಗಳಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನೋದೊಂದು ಹಿಂದಿನಿಂದ ನೋಡ್ಕೊಂಡು ಬಂದಿರೋದು. ಹಾಗಾಗಿ ಈ ಸಲ ಜನವರಿ ಕೊನೆಯಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಕುರ್ಚಿಗೆ ಹೊಸಬರು ಬರ್ತಿರೋ ಹೊತ್ತಲ್ಲೇ ಯಾವ್ಯಾವ ರಾಜ್ಯದಲ್ಲಿ ಸರ್ಜರಿ ಅನ್ನೋದೊಂದು ಕುತೂಹಲ ಇದೆಯಲ್ಲ. ಕರ್ನಾಟಕದಲ್ಲೂ ಬದಲಾವಣೆ ಮಾಡಬೇಕು ಅಂತ ಒಂದು ಟೀಮ್ ಓಡಾಡ್ತಿದೆ, ಅದು ಗೊತ್ತಿರೋದೆ. ಯತ್ನಾಳ್ ಅವರು, ಕುಮಾರ್ ಬಂಗಾರಪ್ಪ, ಬೇರೆ ನಾಯಕರು ಫೆಬ್ರವರಿಯಲ್ಲಿ ದೊಡ್ಡ ಮಟ್ಟದ ಸರ್ಜರಿ ಆಗುತ್ತೆ ಅಂತ ಅವ್ರ ಪಾಡಿಗೆ ಅವ್ರು ಹೇಳ್ಕೊಂಡು ಓಡಾಡ್ತಿದ್ದಾರೆ. ಆ ಟೈಮಲ್ಲಿ ಎಲ್ಲರಿಗೂ ಟಕ್ಕರ್ ಕೊಡೋ ರೀತಿಯಲ್ಲಿ BY ವಿಜಯೇಂದ್ರ ಮೋದಿಯವ್ರನ್ನೇ ಹೋಗಿ ಭೇಟಿಯಾಗಿ ಪಕ್ಷ ಸಂಘಟನೆಗೆ ಮೋದಿಯವರಿಂದ ಬಲ ಸಿಕ್ಕಿದೆ ಅಂತ ಹೇಳೋ ಮೂಲಕ ನನಗೆ ಅಧ್ಯಕ್ಷ ಸ್ಥಾನದಲ್ಲಿ ಇನ್ನು ಮುಂದೆ ಕೂಡ ಇರೋದಕ್ಕೆ, ಮುಂದುವರಿಯೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಯಾರು ತಲೆಗೆಡಿಸ್ಕೊಳ್ಬೇಡಿ ಅನ್ನೋ ಮೆಸೇಜ್ ರವಾನೆ ಮಾಡಿದ್ರಲ್ಲ. ಅಸಲಿಗೆ ಸ್ವಲ್ಪ ಟೆನ್ಷನ್ ಕಾಣಿಸ್ತಾ ಇದೆ. ಈಗ ಸಿಕ್ಕಾಪಟ್ಟೆ ಒತ್ತಡ ಹಾಕ್ತಿರೋದು ಮತ್ತು MP ಗಳು ಯಾರ್ಯಾರಿದ್ದಾರಲ್ಲ, ರಾಜ್ಯದಿಂದ ಆಯ್ಕೆ ಆಗಿರೋ ಸಂಸದರು ಕೂಡ ಹಿರಿತನ, ಅನುಭವ, ಅದು ಇದು ಅಂತ ಒಂದಿಷ್ಟು ದೂರುಗಳನ್ನು ಇಡ್ತಿದ್ದಾರೆ. ಈ ಎರಡೂ ಬಣ, ಯತ್ನಾಳ್ ಮತ್ತು BSY ಬಣ, ವಿಜಯೇಂದ್ರ ಬಣ ಒಂದಾಗಲಿ, ಒಗ್ಗಟ್ಟು ಬೇಕು ಅನ್ನುವಂತಹ ಮನವಿಯ ಜೊತೆಗೆ ಒಂದಿಷ್ಟು ಬದಲಾವಣೆಗಳು ಅನ್ನುವ ಕೂಗು ಕೂಡ ಇದ್ದಕ್ಕಿದ್ದಂತೆ ಹೇಳ್ತಾ ಇದೆ. ಈಗ ಸ್ವಲ್ಪ ದಿನ ಆರಂಭದಲ್ಲಿ ಹೇಗೋ ಸಹಿಸ್ಕೊಂಡಿದ್ದವರು ಕೂಡ ಈಗ ಅಸಮಾಧಾನ ಹೊರಗೆ ಹಾಕೋಕೆ ಶುರು ಆಗಿಬಿಟ್ಟಿದ್ದಾರೆ. ಯತ್ನಾಳ್ ಅವರ ಬಂಡಾಯ ಸುಮಾರು ಜನಕ್ಕೆ ತಮ್ಮ ಅನಿಸಿಕೆ ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶವಾಗಿ ಸೃಷ್ಟಿಯಾಗಿದೆಯಲ್ವಾ. ಈ ಟೈಮಲ್ಲಿ ಶೋಭಾ ಕರಂದ್ಲಾಜೆ ಅವರ ಹೆಸರನ್ನ ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ ಗಮನಕ್ಕೆ ತರೋ ಪ್ರಯತ್ನ ಆಗ್ತಿದೆ. ಶೋಭಾ ಕರಂದ್ಲಾಜೆ ಅವರು ಒಕ್ಕಲಿಗ ಸಮುದಾಯ, ಮಹಿಳೆ ಆಗಿದ್ದಾರೆ. ಕಾರ್ಯಕರ್ತರಿಗೆ ಹುರುಪು ತುಂಬಬಲ್ಲರು. ಯತ್ನಾಳ್ ಬಣಕ್ಕೆ ಇತ್ತೀಚೆಗೆ ಅವ್ರ ಹತ್ರ ಆಗಿದ್ದಾರೆ. ವಕ್ಫ್ ಹೋರಾಟದಲ್ಲೆಲ್ಲ ಕಾಣಿಸ್ಕೊಂಡಿದ್ದು ಕುತೂಹಲಕ್ಕೆ ಕಾರಣ ಆಗಿತ್ತು. ಮತ್ತು ಯಡಿಯೂರಪ್ಪನವರು ವಿರೋಧನೂ ಮಾಡಲಿಕ್ಕಿಲ್ಲ. ಹಾಗಾಗಿ ಸಂಘ ಯತ್ನಾಳ್ ಬಣಕ್ಕೂ ಒಪ್ಪಿಗೆ ಸಿಗತ್ತೆ. ಈ ಕಡೆ ಒಂದಿಷ್ಟು ವಿರೋಧ ಮಾಡೋರಿದ್ರು ಯಡಿಯೂರಪ್ಪನವ್ರು ಒಪ್ಕೊಳ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಆ ಹೆಸರು ಕೇಳಿ ಬರ್ತಿದೆಯಂತೆ. ಆದರೆ ವಿಜಯೇಂದ್ರಗೆ ಎಷ್ಟು ವಿರೋಧಿಗಳಿದ್ದಾರೋ ಅದಕ್ಕಿಂತ ಜಾಸ್ತಿ ಶೋಭಾ ಕರಂದ್ಲಾಜೆ ವಿರೋಧ ಮಾಡೋರು ಇರ್ತಾರಲ್ಲ, ಅದು ಹೆಂಗೆ ಒಳ್ಳೆ ಆಯ್ಕೆ ಆಗತ್ತೆ ಅನ್ನುವಂಥ ಪ್ರಶ್ನೆಯೂ ಎದ್ದಿದೆ. ಆದರೆ ಶೋಭಾ ಅವರ ಪರವಾಗಿ ದೊಡ್ಡ ಮಟ್ಟದಲ್ಲಿ ಬ್ಯಾಟ್ ಬೀಸ್ತಿದ್ದಾರೆ ಅನ್ನೋದು ಸುದ್ದಿ. ಹಾಗಾಗಿ ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ, ಆ ಹೆಚ್ಚು ಕಡಿಮೆ ಆಗದಂತೆ ಯಡಿಯೂರಪ್ಪನವರು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ವಿಜಯೇಂದ್ರ ಯಾವ ಕಾರಣಕ್ಕೂ ಕುರ್ಚಿಯಿಂದ ಕೆಳಗಿಳಿಯದಂತೆ ನೋಡ್ಕೊಳ್ಳೋದು. ಈಗ ಒಂದ್ಸಲ ಈ ಅವಧಿಯಲ್ಲಿ ಅಂದರೆ ನಡ್ಡಾ ಅವರು ಬದಲಾವಣೆ ಆಗಿ ಹೊಸಬ್ರು ಬರುವಂಥ ಟೈಮಲ್ಲಿ ಬದಲಾವಣೆ ಆಗದಂತೆ ನೋಡ್ಕೊಂಡು ಬಿಟ್ರೆ ಇನ್ನು 3 ವರ್ಷಕ್ಕೆ ತಲೆ ಬಿಸಿ ಇಲ್ಲ ಅನ್ನೋದು ಅವ್ರ ಲೆಕ್ಕಾಚಾರ. ಎಲೆಕ್ಷನ್ ವರ್ಷ ಬಂದು ಬಿಡುತ್ತೆ. ಎಲೆಕ್ಷನ್ ವರ್ಷದಲ್ಲಿ ರಾಜ್ಯಾಧ್ಯಕ್ಷರಾಗಿರೋರಿಗೆ ಹೆಚ್ಚಿನ ಅನುಕೂಲಗಳಿರ್ತವೆ. ಅಲ್ಲಿ ತನಕ ಹೇಗಾದರೂ ಮುಂದುವರಿಸ್ಕೊಂಡು ಹೋಗಬೇಕು ಅಂತ. ಹಾಗೂ ಒತ್ತಡ, ಈ ಎಲ್ಲ ಆಯ್ಕೆಗಳನ್ನು ಹೈಕಮಾಂಡ್ ಮುಂದೆ ಇಡ್ತಿರೋದೆಲ್ಲ ನೋಡ್ತಾ ಇದ್ರೆ ಹೆಚ್ಚು ಕಡಿಮೆ ಆದರೆ ಅಂತ ಪ್ಲಾನ್ B ಒಂದನ್ನು ರೆಡಿ ಮಾಡಿಬಿಟ್ಟಿದ್ದಾರೆ ಯಡಿಯೂರಪ್ಪನವರು. ಬಸವರಾಜ ಬೊಮ್ಮಾಯಿ ಅವ್ರನ್ನ ಮೊನ್ನೆಯಷ್ಟೇ ಮನೆಗೆ ಕರೆಸ್ಕೊಂಡಿದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಮತ್ತು ಆ ಮೀಟಿಂಗ್ ಆದಮೇಲೆ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಬಂದ ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಎಲ್ಲ ಸರಿ ಮಾಡೋಣ ಅನ್ನುವ ಅಭಯ ಕೊಡು ಮಾತುಗಳನ್ನು ಆಡ್ತಿರೋದು ಅಚ್ಚರಿ ಕಾರಣ ಆಗಿದೆ ಅಂತೆ ಪಕ್ಷದ ಒಳಗಡೆ. ಸೊ ಬಸವರಾಜ ಬೊಮ್ಮಾಯಿ ಅವರನ್ನೇನಾದರೂ ಅಂಥ ಟೈಮ್ ಬಂದರೆ, ವಿಜಯೇಂದ್ರ ಉಳಿಸೋದಕ್ಕೆ ನೋಡೋದು, ಅಂಥ ಟೈಮ್ ಬಂದರೆ ಬಸವರಾಜ ಬೊಮ್ಮಾಯಿ ಅವ್ರನ್ನ ಅವತ್ತು ಮುಖ್ಯಮಂತ್ರಿ ಮಾಡಿದ್ದ ಯಡಿಯೂರಪ್ಪನವರು ಇವತ್ತು ಪಕ್ಷದ ಅಧ್ಯಕ್ಷರನ್ನಾಗಿ ಪಟ್ಟ ಕಟ್ಟೋದಕ್ಕೆ ತಯಾರಿ ಮಾಡಬಹುದು. ಪ್ಲಾನ್ B ಅಂತೆ ಒಂದು ತಯಾರಿ ನಡೀತಿದೆ. ಅಂದರೆ ಸ್ವಲ್ಪ ಟೆನ್ಷನ್ ಸೃಷ್ಟಿಯಾಗಿದೆಯಾ ಅನ್ನುವಂಥ ಚರ್ಚೆನೂ ಕೂಡ ಈಗ ಇದ್ದಕ್ಕಿದ್ದಂತೆ ಶುರುವಾಗಿರೋದು. ಸೊ
ಪಕ್ಷದಲ್ಲಿ ಸರ್ಜರಿ ಗ್ಯಾರಂಟಿ. ಈಗ ಸಿಗ್ತಿರೋ ಮಾಹಿತಿ ಪ್ರಕಾರ ಬಿಜೆಪಿ ಕೋರ್ ಕಮಿಟಿ ರಾಜ್ಯ ಸಮಿತಿ ಸದಸ್ಯರು ಬದಲಾಗಲಿದ್ದಾರೆ. ಆ ಬಗ್ಗೆ ಹೈಕಮಾಂಡ್ ತಿಳಿಸಿತ್ತು, ಬದಲಾವಣೆ ಎರಡೂ ಕಡೆಯಿಂದ ಬ್ಯಾಲೆನ್ಸ್ ಆಗಬೇಕು, ಬಣ ಜಗಳ ಜಟಾಪಟಿ ಆಗದಂತೆ ಬ್ಯಾಲೆನ್ಸ್ ಮಾಡಬೇಕು ಅಂತ. ರಾಜ್ಯ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗೆ ಎಲ್ಲ ಹೊಸಬರ ನೇಮಕಾತಿ ಮಾಡೋದಂತೂ ಫಿಕ್ಸ್ ಆಗಿದೆ. ಅದು ಈ ಹೊಸ ವರ್ಷದ ಕೆಲವೇ ದಿನಗಳಲ್ಲಿ ಶುರು ಆಗುತ್ತೆ ಅಂತ ಹೇಳಲಾಗ್ತಿರೋದು. ಸೊ ಪಕ್ಷದಲ್ಲಿ ಹೊಸ ಸಂಚಲನ ಸೃಷ್ಟಿಸೋದು ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿರೋ ವಿಚಾರ. ಅದರಲ್ಲಿ ಬದಲಾವಣೆ ಇಲ್ಲ. ಪದಾಧಿಕಾರಿಗಳ ಬದಲಾವಣೆಯ ಕೂಗು ಸುಮಾರು ದಿನಗಳಿಂದ ಎದ್ದಿದೆ. ಅದರ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಯಾವುದೇ ಸೂಚನೆಯನ್ನು ಹೈಕಮಾಂಡ್ ಕೊಟ್ಟಿರಲಿಲ್ಲ. ಇವರೇ ಮುಂದುವರಿತಾರೆ ಅಂತ ಹೇಳ್ಕೊಂಡು ಬಂದಿದೆ. ಆದರೆ ಒಂದಷ್ಟು ಲೆಕ್ಕಾಚಾರಗಳು ಶುರುವಾಗಿರೋದ್ರಿಂದ, ಆದರೆ ಇದ್ದಕ್ಕಿದ್ದಂತೆ ರಾಜ್ಯ ಬಿಜೆಪಿಯಲ್ಲಿ ಸ್ವಲ್ಪ ಟೆನ್ಷನ್ ಕಂಡು ಬರ್ತಿರೋದು. ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯ ಹೊತ್ತಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡೋ ಪ್ರಯತ್ನ ಡೆಲ್ಲಿ ಲೆವೆಲಲ್ಲಿ ಇಲ್ಲಿಂದ ಆಯ್ಕೆಯಾಗಿರೋ ಸಂಸದರೇ ಮಾಡಿಬಿಟ್ರೆ ಅನ್ನೋ ಆತಂಕನೂ ಕಾಡ್ತಿರಬಹುದು. ಇತ್ತೀಚೆಗೆ ಸಂಸದರ ಟೀಮ್ ಒಂದು ಈ ವಕ್ಫ್ ಹೋರಾಟ ಇನ್ನಿತರ ಬಣ ಜಗಳದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾದಾಗಲೂ ಕೂಡ ಬೊಮ್ಮಾಯಿ ಅವರು ನನಗೊಂದು ಅವಕಾಶ ಯಾಕೆ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಅಂತ ಸುದ್ದಿಗಳು ಸದ್ದು ಮಾಡ್ತಿವೆ. ಈಗ ಯತ್ನಾಳ್ ಪರ ಬ್ಯಾಟ್ ಬೀಸಿದ್ರ ಬೊಮ್ಮಾಯಿ ಅನ್ನೋ ರೀತಿಯಲ್ಲಿ ಕಂಡು ಬಂದಿತ್ತು. ಆದರೆ ಬೊಮ್ಮಾಯಿ ಅವರು ಸ್ವತಃ ನನಗೊಂದು ಅವಕಾಶ ಕೊಟ್ಟರೆ ಹಿರಿತನ ಮತ್ತು ಎಲ್ಲ ಕಡೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಚಾನ್ಸ್ ನನಗಿದೆ, ಯಡಿಯೂರಪ್ಪನವರ ಆಶೀರ್ವಾದವೂ ಸಿಗುತ್ತೆ, ಯತ್ನಾಳ್ ಬಣವನ್ನು ನಾನು ವಿಶ್ವಾಸಕ್ಕೆ ತಗೊಳ್ಬಲ್ಲೆ ಅನ್ನೋ ಕಾರಣಕ್ಕೆ ನನಗೆ ಅವಕಾಶ ಕೊಡಿ ಅನ್ನೋ ದಾಳವನ್ನು ಉರುಳಿಸಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಿದೆ. ಯತ್ನಾಳ್ ಅವರಾದರೆ ಅದನ್ನು ಒಪ್ಕೊಳ್ಳಲ್ಲ. ಯಡಿಯೂರಪ್ಪ ಬಣ ದೊಡ್ಡ ಮಟ್ಟದಲ್ಲಿ ಯಾವುದಾದ್ರೂ ನಿರ್ಧಾರ ತಗೊಂಡ್ಬಿಡು. ಹಾಗಾಗಿ ಬ್ಯಾಲೆನ್ಸ್ ಮಾಡೋದು ಅನಿವಾರ್ಯ ಈ ಪರಿಸ್ಥಿತಿಯಲ್ಲಿ. ಸದ್ಯಕ್ಕೆ ಬೀಸೋದೊಣ್ಣೆಯನ್ನು ತಪ್ಪಿಸ್ಕೊಳ್ಬೇಕಂದ್ರೆ ಮೂರನೇವ್ರನ್ನ ಆಯ್ಕೆ ಮಾಡಬೇಕು. ಅದು ಯಾರು? ಶೋಭಾ ಕರಂದ್ಲಾಜೆ ಮತ್ತು ಬೊಮ್ಮಾಯಿ ಅವರ ಹೆಸರು ಈ ಕಡೆಯಿಂದೊಂದು ಆ ಕಡೆಯಿಂದೊಂದು ಈಗ ಕೇಳಿ ಬರ್ತಿರೋದು. ಕಾದು ನೋಡಬೇಕು. ಜನವರಿ ಕೊನೆ, ಫೆಬ್ರವರಿ ಅಷ್ಟೊತ್ತಿಗೆ ರಾಷ್ಟ್ರಾಧ್ಯಕ್ಷರ ಹೊಸ ಅಧ್ಯಕ್ಷರ ಆಗಮನದ ಹೊತ್ತಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಏನಾದರೂ ಅಚ್ಚರಿಯ ಬೆಳವಣಿಗೆ ಆಗಲಿದೆಯಾ ಅನ್ನೋದನ್ನು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.